ಹೇಳ್ ಹೋಗೋದಕ್ಕೆ ಬಂದಿದ್ಯಾ? ನಿನ್ನನ್ನು ಹೇಳ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ. ರಾತ್ರಿ ಬಂದು ಮಗು ನಂದಲ್ಲ ಬೇರೆ ಯಾರ್ದು ಅಂತ ಹೇಳಿದ್ಯಲ್ಲ, ಅದ್ರ ಪರೀಕ್ಷೆನೂ ಆಗ ಹೋಗ್ಲಿ. ಮಗು ತಂದೆ ನೀನೇ ಹೌದೋ ಅಲ್ವೋ ಅಂತ ಆಸ್ಪತ್ರೆಯಲ್ಲೇ ಪರೀಕ್ಷೆ ಮಾಡ್ಸೋಣ. ತಾಕತ್ತಿದ್ರೆ ಬಾರೋ. ಬರೀ ಪರೀಕ್ಷೆ ಅಲ್ಲ, DNA ಟೆಸ್ಟ್. ದಮ್ಮಿದ್ಯಾ ಕೇಳು. DNA ಟೆಸ್ಟ್ ಮಾಡ್ಸೋಣ. ದಮ್ಮಿದ್ರೆ ಬಾರೋ. ಮಗು ಯಾರ್ದು ಅಂತ ಪರೀಕ್ಷೆ ಆಗೇ ಹೋಗ್ಲಿ. ಊರು ದೊರೆಸಾನೆ ಇವಳು. ನೀನು ಕರೆದ ತಕ್ಷಣ ನಾನು ಬರ್ಬೇಕಾ? ಕಾಡು ಮಲ್ಲಿಗೆ ದಣಿಗೆ ಅಷ್ಟು ತಾಕತ್ತಿಲ್ವಾ? ಕೇಳ ಇಲ್ಲಿ, ನನಗೆ 3 ಜನ ಮಕ್ಕಳು. ಗುರು, ಹರಿ, ಅಮಿತ ಅಷ್ಟೇ. ಬೇರೆ ಯಾರೂ ನನ್ನ ಮಕ್ಕಳಿಲ್ಲ. ನಾನು ಯಾಕೆ ಬರ್ಲಿ? ನಿನ್ನ ತಾಕತ್ ಇಷ್ಟೇನಾ? ನಿನಗೆ ಧೈರ್ಯ ಇದ್ರೆ, ನೀನ್ ನಿಜವಾದ ಗಂಡಸೆ ಆಗಿದ್ರೆ ಬರ್ತೀಯ. ಏನ್ರಿ ಇದು? ಬಾಯಿಗೆ ಬಂದಾಗ ಮಾತಾಡ್ತಿದ್ದಾಳೆ. ಅವಳು ಬಾಯಿ ಮುಚ್ಚಕ್ ಆಗೋದೇ ಇಲ್ವಾ? ಅದೇನೋ ಆಸ್ಪತ್ರೆ ಕರೀತಿದ್ದಾಳಲ್ಲ, ಹೋಗಿ. ನೀನು ಮಾತಾಡ್ಬೇಡ. ನನ್ನ ಅಕ್ಕನ ನಿನ್ನ ಮುಂದೆ ನಿಲ್ಸ್ಕೊಂಡು ನಿನ್ನ ಬೇಳೆ ಬೇಯಿಸ್ಕೊತಾ ಇದ್ಯಾ? ಬೇಳೆ ಬೇಯಿಸ್ಕೊತಾ ಇರೋದು ನಾನಲ್ಲ, ನೀನು. ಯಾವುದೋ ಕೇರಿ ಕೊಂಪೆಲಿ ಇರ್ಬೇಕಾದ್ ನಿನ್ನ ಇಂಥ ದೊಡ್ಡ ಎಸ್ಟೇಟಿನ ಉಪ್ಪರಿಗೆ ಮನೆಗೆ ಸೊಸೆಯಾಗಿ ಸೇರಿಸಿದ್ದು ನಿಮ್ಮ ಅಕ್ಕ. ದೊಡ್ಡ ಮನೆ ಸಿಕ್ಕಿದ ತಕ್ಷಣ ನಿಮ್ಮ ಅಕ್ಕನೇ ಒದ್ದು ದೂರ ಮಾಡ್ದೆ. ನೀನು ನನಗೆ ಉಪದೇಶ ಕೊಡ್ತೀಯಾ? ಏಯ್, ನಿನ್ ಯಾರ್ಯಾರ ಯೋಗ್ಯತೆ ಏನು ಅಂತ ಎಲ್ಲರಿಗೂ ಗೊತ್ತಿದೆ. ಮಂಜುಳಾ ವಿಷಯ, ಅವಳು DNA ಟೆಸ್ಟ್ ಕರೆದ್ಲು ಅಂದ ತಕ್ಷಣ ನೀನು ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ಹೋಗ್ಬಿಡದ? ಅವಳು ಕರೆದಿದ್ದಲ್ಲ ಕಣ, ಅವಳು ಬಾಯಲ್ಲಿ ಮನೆ ಹಾಳಿ ಅರ್ಚನಾ, ನನ್ನ ಸ್ವಂತ ತಂಗಿ ಮಗಳು ಅರ್ಚನಾ, ಅವಳು ಕರೆಸಿದ್ದು. ಯಾರೇ ಆಗಿರ್ಲಿ, ನೀನ್ ಯಾಕೆ ಒಪ್ಕೋಬೇಕಾಗಿತ್ತು? ಗಂಡಸ್ತನ ಕಣ. ಈ ಪುಡ್ಗೋಸಿಗಳೆಲ್ಲ ಚಾಲೆಂಜ್ ಮಾಡಿದ್ರೆ ಹೆದರ್ಕೊಂಡು ಅಡಗಿ ಬಿಲ್ಲಲ್ಲಿ ಕೂತ್ಕೋಬೇಕಾಗಿತ್ತ? ತಾಕತ್ತಿದೆ. ನೀನು ಭಾರಿ ಬುದ್ಧಿವಂತ ಅನ್ಕೊಂಡಿದ್ದೆ. ಅದರಲ್ಲೂ ಈ ಹೆಣ್ಮಕ್ಳು ವಿಚಾರದಲ್ಲಂತೂ ಬಹಳ ಕಿಲಾಡಿ ಅನ್ಕೊಂಡೆ. ಆದ್ರೆ ಸಿಕ್ಕ ಹಾಕೊಳ್ಳೋ ಜಾಯಮಾನದವನಲ್ಲ. ಮಂಜುಳ ಅದೇನೋ ಟೆಸ್ಟ್ಗೆ ತಾಕತ್ತಿದ್ರು ಬಾ ಅಂದ್ಲು. ನನ್ನ ತಾಕತ್ತು ಚಾಲಕು ಎಲ್ಲ ಸವಾಲಾಗಿಟ್ಟು ಒಪ್ಕೊಂಡೆ. ಡಾಕ್ಟ್ರೆ, ರಿಪೋರ್ಟ್ ಬಹುಶಃ ಹೆಚ್ಚು ಕಮ್ಮಿ ಆಗಿರ್ಬೋದು. ಪ್ಲೀಸ್ ನೋಡಿ. ಇದೇನು ಸರ್ಕಾರಿ ಕಚೇರಿ ಅನ್ಕೊಂಡಿದ್ದೀರಾ? ಒಬ್ಬರ ಫೈಲನ್ನು ಇನ್ನೊಬ್ಬರ ಹೆಸರಿಗೆ ಹಾಕೋಕೆ? ಹಾಗಲ್ಲ ಡಾಕ್ಟರ್, ಆ ಧರ್ಮಯನೇ ಮಗುವಿನ ತಂದೆ. ಇಡೀ ಪ್ರಪಂಚದಲ್ಲಿ ತಂದೆ ತಾಯಿಗಳಿಂದ ಮಕ್ಕಳಿಗೆ DNA ಹರಿದು ಬರುತ್ತದೆ. ಇದರಿಂದನೇ ಇಂಥವರೇ ಅಪ್ಪ ಅಮ್ಮ ಅಂತ ಕಂಡುಹಿಡಿಯೋದು. ಮಗು ಅಲ್ಲ ಅಂತ ಮಾತ್ರ ಏನಮ್ಮ ನೀನು? ನಾವೆಲ್ಲ ಟೆಸ್ಟ್ ಮಾಡಿ ರಿಪೋರ್ಟ್ ಕೊಡೋದು. ಹಾಗಾದ್ರೆ ತಾಯಿ ಹೇಳೋದು ಸುಳ್ಳು ಅಂತೀರಾ? ನನ್ನ ಧರ್ಮಯನ್ ಸಂಬಂಧದಲ್ಲೇ ಹುಟ್ಟಿದ ಮಗು ಇದು. ಜಗತ್ತಿನಲ್ಲಿ ಯಾರ್ದು DNA ಇನ್ನೊಂದು ಮಗುಗೆ ಸೇರಲ್ಲ. ಇದು ಧರ್ಮೇನ ಮಗು ಅಲ್ಲ. ಅಲ್ಲ ಅಂದ್ರೆ ಏನರ್ಥ? ಕಿರಿಚ್ಬೇಡ್ರಿ, ಇದು ಹಾಸ್ಪಿಟ್ಲು. ಕರ್ಕೊಂಡೋಗ್ರಿ. ಇಲ್ಲ, ಇದು ನನ್ನ ಮಗು ರಿಪೋರ್ಟ್ ಅಲ್ಲ. ಇದಲ್ಲ